ಮುಖ್ಯಮಂತ್ರಿ ಗದ್ದುಗೆಗೆ ಸಿದ್ದು ಡಿಕೆ ಶಿವಕುಮಾರ್ ಜಟಾಪಟಿ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಈಗ ಸ್ಫೋಟ ಆಗ್ತಾ ಇದೆ. ಒಂದು ಕಡೆ ಗದ್ದುಗೆ ಗುದ್ದಾಟ, ಮತ್ತೊಂದು ಕಡೆಯಲ್ಲಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಹಾಗೂ ಡಿಸಿಎಂ ಪರ ನಾಯಕರು ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಯಲಿ ಅಂತ ಒಂದಷ್ಟು ಜನ ರಾಜ್ಯದ ವಿವಿಧೆಡೆ ಸಿದ್ದು ಅಭಿಮಾನಿಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ತೀರ್ಮಾನಿಸಿದಂತೆ ಡಿಕೆ ಶಿವಕುಮಾರ್ಗೆ ಸ್ಥಾನವನ್ನ ಬಿಟ್ಕೊಡ್ಲಿ ಅಂತ ಮತ್ತೊಂದಷ್ಟು ಜನ ಹೇಳ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅಭಿಮಾನಿಗಳು ಒಕ್ಕೊರಲಿನ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಕುರ್ಚಿ ವಿಚಾರದಲ್ಲಿ ಇವತ್ತು ರಾಜ್ಯದಲ್ಲಿ ಕುರ್ಚಿಗಾಗಿ ಸಿಎಂ ಮತ್ತು ಡಿಸಿಎಂ ಮತ್ತು ಸಚಿವ ಸಂಪುಟ ಎಲ್ಲರೂ ಕೂಡ ಕಾದಾಟವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಕುರ್ಚಿ ಕದನದಲ್ಲಿ ಇವತ್ತು ರಾಜ್ಯದ ಜನರು ಮತ್ತು ರೈತರ ಹಿತವನ್ನ ರಾಜ್ಯ ಸರ್ಕಾರ ಮರೆತಿದೆ ಅಂತಕ್ಕಂತಹ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿದ್ದೀನಿ. ಒಂದಿಷ್ಟು ಜನ ಕಾರ್ಮಿಕ ಮುಖಂಡರು, ಎಡಪಂಥೀಯ ಸಂಘಟನೆಗಳ ಮುಖಂಡರು, ಸಿಪಿಎಂ ಪಕ್ಷದ ಮುಖಂಡರು, ಅದರ ಜೊತೆಗೆ ಬಿಜೆಪಿಯ ಮುಖಂಡರು ಕೂಡ ಇದ್ದಾರೆ. ಅವ್ರನ್ನ ಮಾತಾಡ್ತಕ್ಕಂತ ಪ್ರಯತ್ನವನ್ನು ಮಾಡ್ತೀನಿ. ರಾಜ್ಯದಲ್ಲಿ ಇವತ್ತು ಯಾವ ರೀತಿ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳೋದಾದ್ರೆ, ಏನು ರಾಜ್ಯ ಸರ್ಕಾರ ಏನು ಕೆಲಸ ಮಾಡಬೇಕು ಆ ಕೆಲಸವನ್ನ ಮಾಡ್ತಾ ಇಲ್ಲ ಅಂತಕ್ಕಂತಹ ಆರೋಪ ಕೇಳಿ ಬಂದಿದೆ. ಇಲ್ಲಿ ಪ್ರಗತಿಪರ ಸಂಘಟನೆ ಮುಖಂಡರಿಂದ ನಾನು ಮೊದಲನೇದಾಗಿ ಪ್ರಾರಂಭವನ್ನ ಮಾಡ್ತೀನಿ. ಸರ್, ಏನ್ ಹೇಳಲಿಕ್ಕೆ ಬಯಸ್ತೀರಿ ಸರ್? ಸರ್, ಒಂದು ಸರ್ಕಾರ ತೀರ್ಮಾನ ಮಾಡು, ಕುರ್ಚಿ ಕಾಳಗ ನಿಂದಿಸ್ತೇ ಹೋದಂದ್ರೆ ಬಿಜೆಪಿ ಆದಂತ ಗತಿನ ನಿಮಗಾಗುತ್ತೆ. ಕರ್ನಾಟಕದೊಳಗಡೆ ರೈತರ ಸಮಸ್ಯೆ, ಕಾರ್ಮಿಕ ಸಮಸ್ಯೆ ಬಹಳಷ್ಟಿದಾವೆ, ಮಹಿಳೆಯರ ಸಮಸ್ಯೆ ಬಹಳಷ್ಟಿದಾವೆ. ಅದನ್ನ ನೀವು ಪರಿಹಾರ ಮಾಡ್ರಿ. ಅದು ಬಿಟ್ಟು ಈ ಕುರ್ಚಿ ಕಾಳಗ ಮುಂದುವರಿಸಿದ್ರೆ ನಿಜವಾಗ್ಲೂ ಸಹ ಜನ ನಿಮಗೆ ತಕ್ಕ ಪಾಠವನ್ನ ಕಲಿಸಬೇಕಾಗುತ್ತಂತ ನಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಸರ್, ಈಗಾಗಲೇ ರಾಜ್ಯದ ಆರ್ಥಿಕ ಸ್ಥಿತಿ ತುಂಬಾ ಮುಗ್ಗಟ್ಟನ್ನ ಎದುರಿಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಕುರ್ಚಿ ಕಾಳಗದಲ್ಲಿ ತೊಡಗಿರ್ತಕ್ಕಂಥದ್ದು ಈಗಾಗಲೇ ಹಿಂದಿನ ರಾಜ್ಯ ಸರ್ಕಾರಗಳು ಮೂರು ಸಿಎಂ ಅನ್ನ ಹೊಂದಿರತಕ್ಕಂಥ ಕರ್ನಾಟಕ ರಾಜ್ಯದ ವಿಶೇಷ. ಅದರಲ್ಲಿ 2020 ಸರ್ಕಾರಗಳು ನಡೆದಿರ್ತಕ್ಕಂಥ ವಿಶೇಷ. ದಯಮಾಡಿ ನಾವು ರಾಜ್ಯ ಸರ್ಕಾರ ತಿಳಿಬಯಸ್ತಾ ಇದೀವಿ. ಸ್ಲಮ್ ಬೋರ್ಡ್ ಮನೆಗಳು, ಲಕ್ಷಾಂತರ ಮನೆಗಳು ರಾಜ್ಯದಲ್ಲಿ ಜಾರಿಯಾಗಿದೆ, ಎಲ್ಲ ನಿಂತೋಗಿದಾವೆ, ಬಿಲ್ಗಳು ಬರ್ತಾ ಇಲ್ಲ, ಮತ್ತೆ ರೈತರ ಪರಿಸ್ಥಿತಿ ತುಂಬಾ ಹದಗೆಟ್ಟೋಗಿದೆ. ಸೊ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಜನರ ಹಿತವನ್ನು ಕಾಯಬೇಕಂತೇಳಿ ನಮ್ಮ ಪ್ರಶ್ನೆ ಇದೆ. ಸರ್, ಅದೇನ್ ಹೇಳ್ತಾರಲ್ಲ, ತಂದೆ ತಾಯಿ ಜಗಳದ ಮಧ್ಯೆ ಕೂಸು ಬಡಬೇಕು ಅಂತ ಹೇಳ್ತಾರಲ್ಲ, ಇವರು ಕುರ್ಚಿ ಕಾಳಗದ ಮಧ್ಯೆ ರೈತರು ಮತ್ತೆ ಕಾರ್ಮಿಕರು ಬಹಳನೇ ಸಂಕಷ್ಟ ಎದುರಿಸಿದ್ದಾರೆ. ಇದೇ ರೀತಿ ನಡೆಸ್ಕೊಂತ ಹೋದ್ರೆ ಮುಂದಿನ ದಿನಗಳಲ್ಲಿ ಇವರಿಗೆ ಸರ್ಕಾರಕ್ಕೆ ಉಳಿಗಾಲಿಲ್ಲ ಅಂತ ಹೇಳ್ತೀನಿ ನಾನು. ಈಗ ಹಲವಾರು ಸಮಸ್ಯೆಗಳಿದಾವೆ, ಅದು ಬಿಟ್ಟು ಇವರು ಬರೀ ಕುರ್ಚಿಗೋಸ್ಕರನೇ ಇವರು ಹೋರಾಟ ಮಾಡ್ತಿದ್ದಾರೆ. ಇವರ ಮುಂದಿನ ಭವಿಷ್ಯ ಬಹಳ ಕರಾಳ ಇರುತ್ತೆ ಅಂತ ಈ ಮೂಲಕ ಹೇಳ್ತೀನಿ ನಾನು. ಇದು ರೈತರ ಮಾತಾದ್ರೆ ಬಿಜೆಪಿಯ ನಾಯಕರನ್ನ ನಾನು ಮಾತಾಡಿಸ್ತೀನಿ. ಸರ್, ಏನ್ ಹೇಳಕ್ ಬಯಸ್ತೀರಿ ಸರ್? ಈಗ ಆಲ್ರೆಡಿ ಕಳೆದ 2.5 ವರ್ಷಗಳಿಂದ ಏನು ಸರ್ಕಾರ ರಚನೆ ಆಗಿದೆ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಎಲ್ಲಾ ಕೆಲಸಗಳಲ್ಲಿ ಭ್ರಷ್ಟಾಚಾರವನ್ನ ಮಾಡ್ತಕ್ಕಂಥದ್ದು ಮತ್ತೆ ಯಾವುದೇ ಅಭಿವೃದ್ಧಿಗಳನ್ನ ಕೊಡ್ತಕ್ಕಂಥದ್ದು. ಇವರೇನು ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಇಡೀ ರಾಜ್ಯದ ಸಂಪೂರ್ಣ ಅಭಿವೃದ್ಧಿಯನ್ನು ಈಗ ಆಲ್ರೆಡಿ ಮರ್ತೋಗಿದ್ದಾರೆ. ಒಂದು ಇವತ್ತು ನೆಮ್ಮದಿ ಕೇಂದ್ರ ಇಲ್ಲ, ಅದಕ್ಕೂ ಖರೀದಿ ಕೇಂದ್ರ ಇಲ್ಲ, ಅದಕ್ಕೂ ಹೋರಾಡಬೇಕು. ಪ್ರತಿಯೊಬ್ಬ ರೈತ ಹೋರಾಡಿ ಇವರಿಂದ ನಾವು ಪಡ್ಕೊಂಬಂತ ಒಂದು ಪರಿಸ್ಥಿತಿ ಬಂದೈತೆ. ಈಗ ಸಿದ್ದರಾಮಯ್ಯನವರು ಹಿಂದೆ ಹೇಳಿದ್ರು, ನಾವು ಬಂದ್ರೆ ಕೃಷಿ ಕಾಯ್ದೆಗಳನ್ನ ವಾಪಸ್ ಸಿಗುತ್ತೆ ಅಂತ ಹೇಳಿ. ಈಗ 24 ತಾಸು ಒಳಗೆ ನಾವು ಕೃಷಿ ಕಾಯ್ದೆ ತೆಗಿದೆ ಅಂದ್ರೆ ಎಲ್ಲಿ ತೆಗೆದ್ರೆ? ಇದರಿಂದ ಸುಮಾರು 10 ಲಕ್ಷ ಜನ ರೈತರು ಇವತ್ತು ಬೀದಿ ಪಾಲಾಗಿದ್ದಾರೆ. ಏನು ಇವತ್ತು ರಾಜ್ಯದ ಜನತೆ, ರೈತರು ಎಲ್ಲರೂ ಬಹಳ ನಿರೀಕ್ಷೆ ಇಟ್ಟಿದ್ರು. ಇವರಿಗೊಂದು ಬಹುಮತ ಸರ್ಕಾರ ಬಂದ್ರೆ ರೈತರಿಗೆ ಒಳ್ಳೆ ಒಂದು ನೆರವಿಗೆ ಬರ್ತಾರ. ಬಿಜೆಪಿ ಸರ್ಕಾರನು ಇದೇ ತರನೇ ಮಲತಾಯಿ ಧೋರಣೆ ಮಾಡಿ ರೈತರ ನೆರವಿಗೆ ಬರ್ಲಿಲ್ಲ. ಆದ್ರೆ ಕಾಂಗ್ರೆಸ್ ಸರ್ಕಾರನು ನಮ್ ನೆರವಿಗೆ ಬರ್ತಂತ ಬಹಳ ನಿರೀಕ್ಷೆ ಇಟ್ಟಿದ್ವಿ. 2.5-3 ವರ್ಷ ಆದ್ರೂ ಕೂಡ ಇವತ್ತು ಡ್ಯಾಮ್ ಯಾವ ವ್ಯವಸ್ಥೆ ಇದೆ, ನಮ್ಮ ತುಂಗಭದ್ರಾ ಜಲಾಶಯ, 4 ಜಿಲ್ಲೆಯ ರೈತರು ಇವತ್ತು ಎಷ್ಟು ನರಕ ಅನುಭವಿಸ್ತಿದಾರೆ ಅಂತಂದು ವಿಪಕ್ಷ ನಾಯಕರು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ದುರ್ದೈವದ ಸಂಗತಿ ಅಂತಾನೆ ಹೇಳ್ಬೋದು. ರೈತರಿಗೆ ಒಂದು ಯಾವ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆಯಪ್ಪ ಅಂತಂದ್ರೆ, ಇವತ್ತು ಕೇಳೋರು ಯಾರು ಇಲ್ದಂಗಾಗಿದೆ. ಬಿಜೆಪಿ ಬಿಟ್ರೆ ಕಾಂಗ್ರೆಸ್ ಹೇಳ್ತಾರೆ, ಕಾಂಗ್ರೆಸ್ ಬಿಟ್ರೆ ಇವರು ಬಿಜೆಪಿ ಅವರು ಹೇಳ್ತಾರೆ. ಕಿಂಚಿತ್ತು ಕಾಳಜಿ ಇದ್ದಿದ್ರೆ ರೈತರ ಬಗ್ಗೆ ನೀವು ಆಲೋಚನೆಯನ್ನ ಮಾಡಿ ಒಳ್ಳೊಳ್ಳೆ ನಿರ್ಧಾರ ತಗೋಬೇಕಂತ ಹೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತೇವೆ. ಈ ನಮ್ಮ ಸರ್ಕಾರ ಈಗ ಡಿಸಿಎಂ ಸಿಎಂ ಅವರು ತಮ್ಮ ಗದ್ದೆಗೆ ಗುದ್ದಾಟದಲ್ಲೇ ನಮ್ಮ ರೈತರದ್ದೆಲ್ಲ ಮರ್ತ್ಬಿಟ್ಟ ರೈತರನ್ನೆಲ್ಲ. ಅದಕ್ಕೆ ನಾವ್ ಇಷ್ಟು ಏನೇ ಒಂದ್ ಬೆಳೆ ಬೆಳೆದ್ರು ಅದನ್ನ ಹೋರಾಟ ಮೂಲಕನೇ ಪರಿಹಾರ ನಾವು ತಗೊಳ್ಬೇಕಾಗೈತೆ. ಈಗ ಈ ಹೋರಾಟ ಮೂಲಕನೇ ನಾವು ಪ್ರತಿಯೊಂದು ಬೆಳೆಗೂ ಹೋರಾಟದ ಮೂಲಕನೇ ನಾವು ಪರಿಹಾರ ಸಿಗ್ತದೆ ಅಂತ ಅನ್ನೋದಾದ್ರೆ ಈ ಸರ್ಕಾರಕ್ಕೆ ಉಳಿಗಾಲಿಲ್ಲ ಅಂತ ಈ ಸಮಯದಲ್ಲಿ ನಾನು ಹೇಳ್ತೀನಿ. ಈ ಕುರ್ಚಿ ಕಚ್ಚಾಟ ಸಲುವಾಗಿ ನಾನು ನೀನು ಅಂತೇಳಿ ಇವತ್ತು ಬಹಳಷ್ಟು
ವಲಸೆ ಹೋಗ್ತಕ್ಕಂತ ಒಂದು MLA ಆಗಿದ್ದಾರೆ. ಈ ಕಾರಣಕ್ಕೆ ಇವತ್ತು ಎಲ್ಲಾ MLA ಇವತ್ತು ಆ ಕ್ಷೇತ್ರದೊಳಗೆ ಯಾರು ಇಲ್ಲ. ದೇಶದ ಹಕ್ಕು ಚಲಾವಣೆ ಮಾಡ್ತಕ್ಕಂತ ಇವತ್ತು ಮತದಾರರನ್ನು ಇವತ್ತು ಕಡೆಗಣಿಸುವಂತ ಪರಿಸ್ಥಿತಿ ಈ ಒಂದು ಸರ್ಕಾರ ಮಾಡ್ತಾ ಇರ್ತಕ್ಕಂಥ ವಿಚಾರಕ್ಕೆ ಬಯಸ್ತದೆ. ಇದಿಷ್ಟು ಸ್ಥಳೀಯ ವಿಜಯನಗರ ಜಿಲ್ಲೆಯ ರೈತರು, ಬಿಜೆಪಿಯ ನಾಯಕರು ಮತ್ತು ಪ್ರಗತಿಪರ ಸಂಘಟನೆಯ ನಾಯಕರುಗಳು ಹೇಳ್ತಾ ಇರ್ತಕ್ಕಂಥ ಮಾತು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಮುಖ್ಯಮಂತ್ರಿ ಗದ್ದುಗೆಗೆ ಸಿದ್ದು, ಡಿಕೆ ಶಿವಕುಮಾರ್ ಜಟಾಪಟಿ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಈಗ ಸ್ಫೋಟ ಆಗ್ತಾ ಇದೆ. ಒಂದು ಕಡೆ ಗದ್ದುಗೆ ಗುದ್ದಾಟ, ಮತ್ತೊಂದು ಕಡೆಯಲ್ಲಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಹಾಗೂ ಡಿಸಿಎಂ ಪರ ನಾಯಕರು ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಯಲಿ ಅಂತ ಒಂದಷ್ಟು ಜನ ರಾಜ್ಯದ ವಿವಿಧೆಡೆ ಸಿದ್ದು ಅಭಿಮಾನಿಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ತೀರ್ಮಾನಿಸಿದಂತೆ ಡಿಕೆ ಶಿವಕುಮಾರ್ಗೆ ಸ್ಥಾನವನ್ನ ಬಿಟ್ಕೊಡ್ಲಿ ಅಂತ ಮತ್ತೊಂದಷ್ಟು ಜನ ಹೇಳ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅಭಿಮಾನಿಗಳು ಒಕ್ಕೊರಲಿನ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಕುರ್ಚಿ ವಿಚಾರದಲ್ಲಿ ಇವತ್ತು ರಾಜ್ಯದಲ್ಲಿ ಕುರ್ಚಿಗಾಗಿ ಸಿಎಂ ಮತ್ತು ಡಿಸಿಎಂ ಮತ್ತು ಸಚಿವ ಸಂಪುಟ ಎಲ್ಲರೂ ಕೂಡ ಕಾದಾಟವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಕುರ್ಚಿ ಕದನದಲ್ಲಿ ಇವತ್ತು ರಾಜ್ಯದ ಜನರು ಮತ್ತು ರೈತರ ಹಿತವನ್ನ ರಾಜ್ಯ ಸರ್ಕಾರ ಮರೆತಿದೆ ಅಂತಕ್ಕಂತಹ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿದ್ದೀನಿ. ಒಂದಿಷ್ಟು ಜನ ಕಾರ್ಮಿಕ ಮುಖಂಡರು, ಎಡಪಂಥೀಯ ಸಂಘಟನೆಗಳ ಮುಖಂಡರು, ಸಿಪಿಎಂ ಪಕ್ಷದ ಮುಖಂಡರು, ಅದರ ಜೊತೆಗೆ ಬಿಜೆಪಿಯ ಮುಖಂಡರು ಕೂಡ ಇದ್ದಾರೆ. ಅವ್ರನ್ನ ಮಾತಾಡ್ತಕ್ಕಂತ ಪ್ರಯತ್ನವನ್ನು ಮಾಡ್ತೀನಿ. ರಾಜ್ಯದಲ್ಲಿ ಇವತ್ತು ಯಾವ ರೀತಿ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳೋದಾದ್ರೆ, ಏನು ರಾಜ್ಯ ಸರ್ಕಾರ ಏನು ಕೆಲಸ ಮಾಡಬೇಕು ಆ ಕೆಲಸವನ್ನ ಮಾಡ್ತಾ ಇಲ್ಲ ಅಂತಕ್ಕಂತಹ ಆರೋಪ ಕೇಳಿ ಬಂದಿದೆ. ಇಲ್ಲಿ ಪ್ರಗತಿಪರ ಸಂಘಟನೆ ಮುಖಂಡರಿಂದ ನಾನು ಮೊದಲನೇದಾಗಿ ಪ್ರಾರಂಭವನ್ನ ಮಾಡ್ತೀನಿ. ಸರ್, ಏನ್ ಹೇಳಲಿಕ್ಕೆ ಬಯಸ್ತೀರಿ ಸರ್? ಸರ್, ಒಂದು ಸರ್ಕಾರ ತೀರ್ಮಾನ ಮಾಡು, ಕುರ್ಚಿ ಕಾಳಗ ನಿಂದಿಸ್ತೇ ಹೋದಂದ್ರೆ ಬಿಜೆಪಿ ಆದಂತ ಗತಿನೇ ನಿಮಗಾಗುತ್ತೆ. ಕರ್ನಾಟಕದೊಳಗಡೆ ರೈತರ ಸಮಸ್ಯೆ, ಕಾರ್ಮಿಕ ಸಮಸ್ಯೆ ಬಹಳಷ್ಟಿದಾವೆ, ಮಹಿಳೆಯರ ಸಮಸ್ಯೆ ಬಹಳಷ್ಟಿದಾವೆ. ಅದನ್ನ ನೀವು ಪರಿಹಾರ ಮಾಡ್ರಿ. ಅದು ಬಿಟ್ಟು ಈ ಕುರ್ಚಿ ಕಾಳಗ ಮುಂದುವರಿಸಿದ್ರೆ ನಿಜವಾಗ್ಲೂ ಸಹ ಜನ ನಿಮಗೆ ತಕ್ಕ ಪಾಠವನ್ನ ಕಲಿಸಬೇಕಾಗುತ್ತಂತ ನಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಸರ್, ಈಗಾಗಲೇ ರಾಜ್ಯದ ಆರ್ಥಿಕ ಸ್ಥಿತಿ ತುಂಬಾ ಮುಗ್ಗಟ್ಟನ್ನ ಎದುರಿಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಕುರ್ಚಿ ಕಾಳಗದಲ್ಲಿ ತೊಡಗಿರ್ತಕ್ಕಂಥದ್ದು ಈಗಾಗಲೇ ಇಂದಿನ ರಾಜ್ಯ ಸರ್ಕಾರಗಳು ಮೂರು ಸಿಎಂ ಅನ್ನ ಹೊಂದಿರತಕ್ಕಂಥ ಕರ್ನಾಟಕ ರಾಜ್ಯದ ವಿಶೇಷ. ಅದರಲ್ಲಿ 2020 ಸರ್ಕಾರಗಳು ನಡೆದಿರ್ತಕ್ಕಂಥ ಒಂದು ವಿಶೇಷ. ದಯಮಾಡಿ ನಾವು ರಾಜ್ಯ ಸರ್ಕಾರ ತಿಳಿಬಯಸ್ತಾ ಇದೀವಿ. ಸ್ಲಮ್ ಬೋರ್ಡ್ ಮನೆಗಳು, ಲಕ್ಷಾಂತರ ಮನೆಗಳು ರಾಜ್ಯದಲ್ಲಿ ಜಾರಿಯಾಗಿದೆ, ಎಲ್ಲ ನಿಂತೋಗಿದಾವೆ, ಬಿಲ್ಗಳು ಬರ್ತಾ ಇಲ್ಲ, ಮತ್ತೆ ರೈತರ ಪರಿಸ್ಥಿತಿ ತುಂಬಾ ಹದಗೆಟ್ಟೋಗಿದೆ. ಸೊ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಜನರ ಹಿತವನ್ನು ಕಾಯಬೇಕಂತೇಳಿ ನಮ್ಮ ಪ್ರಶ್ನೆ ಇದೆ. ಸರ್, ಅದೇನ್ ಹೇಳ್ತಾರಲ್ಲ, ತಂದೆ ತಾಯಿ ಜಗಳದ ಮಧ್ಯೆ ಕೂಸು ಬಿಡಬೇಕಂತ ಹೇಳ್ತಾರಲ್ಲ, ಇವರು ಕುರ್ಚಿ ಕಾಳಗದ ಮಧ್ಯೆ ರೈತರು ಮತ್ತೆ ಕಾರ್ಮಿಕರು ಬಹಳನೇ ಸಂಕಷ್ಟ ಎದುರಿಸಿದ್ದಾರೆ. ಇದೇ ರೀತಿ ನಡೆಸ್ಕೊಂತ ಹೋದ್ರೆ ಮುಂದಿನ ದಿನಗಳಲ್ಲಿ ಇವರಿಗೆ ಸರ್ಕಾರಕ್ಕೆ ಉಳಿಗಾಲಿಲ್ಲ ಅಂತ ಹೇಳ್ತೀನಿ ನಾನು. ಈಗ ಹಲವಾರು ಸಮಸ್ಯೆಗಳಿದಾವೆ, ಅದು ಬಿಟ್ಟು ಇವರು ಬರೀ ಕುರ್ಚಿಗೋಸ್ಕರನೇ ಇವರು ಹೋರಾಟ ಮಾಡ್ತಿದ್ದಾರೆ. ಇವರ ಮುಂದಿನ ಭವಿಷ್ಯ ಬಹಳ ಕರಾಳ ಇರುತ್ತೆ ಅಂತ ಈ ಮೂಲಕ ಹೇಳ್ತೀನಿ ನಾನು. ಇದು ರೈತರ ಮಾತಾದ್ರೆ ಬಿಜೆಪಿಯ ನಾಯಕರನ್ನ ನಾನು ಮಾತಾಡಿಸ್ತೀನಿ. ಸರ್, ಏನ್ ಹೇಳಕ್ ಬಯಸ್ತೀರಿ ಸರ್? ಈಗ ಆಲ್ರೆಡಿ ಕಳೆದ 2.5 ವರ್ಷಗಳಿಂದ ಏನು ಸರ್ಕಾರ ರಚನೆ ಆಗಿದೆ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಎಲ್ಲಾ ಕೆಲಸಗಳಲ್ಲಿ ಭ್ರಷ್ಟಾಚಾರವನ್ನ ಮಾಡ್ತಕ್ಕಂಥದ್ದು ಮತ್ತೆ ಯಾವುದೇ ಅಭಿವೃದ್ಧಿಗಳನ್ನ ಕೊಡ್ತಕ್ಕಂಥದ್ದು. ಇವರೇನು ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಇಡೀ ರಾಜ್ಯದ ಸಂಪೂರ್ಣ ಅಭಿವೃದ್ಧಿಯನ್ನು ಈಗ ಆಲ್ರೆಡಿ ಮರ್ತೋಗಿದ್ದಾರೆ. ಒಂದು ಇವತ್ತು ನೆಮ್ಮದಿ ಕೇಂದ್ರ ಇಲ್ಲ, ಅದಕ್ಕೂ ಖರೀದಿ ಕೇಂದ್ರ ಇಲ್ಲ, ಅದಕ್ಕೂ ಹೋರಾಡಬೇಕು. ಪ್ರತಿಯೊಬ್ಬ ರೈತ ಹೋರಾಡಿ ಇವರಿಂದ ನಾವು ಪಡ್ಕೊಂಬಂತ ಒಂದು ಪರಿಸ್ಥಿತಿ ಬಂದೈತೆ. ಈಗ ಸಿದ್ದರಾಮಯ್ಯನವರು ಹಿಂದೆ ಹೇಳಿದ್ರು, ನಾವು ಬಂದ್ರೆ ಕೃಷಿ ಕಾಯ್ದೆಗಳನ್ನು ವಾಪಸ್ ಸಿಗುತ್ತೆ ಅಂತ ಹೇಳಿ. ಈಗ 24 ತಾಸು ಒಳಗೆ ನಾವು ಕೃಷಿ ಕಾಯ್ದೆ ತೆಗೆದಂದ್ರೆ ಎಲ್ಲಿ ತೆಗೆದ್ರೆ? ಇದರಿಂದ ಸುಮಾರು 10 ಲಕ್ಷ ಜನ ರೈತರು ಇವತ್ತು ಬೀದಿ ಪಾಲಾಗಿದ್ದಾರೆ. ಏನು ಇವತ್ತು ರಾಜ್ಯದ ಜನತೆ, ರೈತರು ಎಲ್ಲರೂ ಬಹಳ ನಿರೀಕ್ಷೆ ಇಟ್ಟಿದ್ರು. ಇವರಿಗೊಂದು ಬಹುಮತ ಸರ್ಕಾರ ಬಂದ್ರೆ ರೈತರಿಗೆ ಒಳ್ಳೆ ಒಂದು ನೆರವಿಗೆ ಬರ್ತಾರ. ಬಿಜೆಪಿ ಸರ್ಕಾರನು ಇದೇ ತರನೇ ಮಲತಾಯಿ ಧೋರಣೆ ಮಾಡಿ ರೈತರ ನೆರವಿಗೆ ಬರ್ಲಿಲ್ಲ. ಆದ್ರೆ ಕಾಂಗ್ರೆಸ್ ಸರ್ಕಾರನು ನಮ್ ನೆರವಿಗೆ ಬರ್ತಂತ ಬಹಳ ನಿರೀಕ್ಷೆ ಇಟ್ಟಿದ್ವಿ. 2.5-3 ವರ್ಷ ಆದ್ರೂ ಕೂಡ ಇವತ್ತು ಡ್ಯಾಮ್ ಯಾವ ವ್ಯವಸ್ಥೆ ಇದೆ, ನಮ್ಮ ತುಂಗಭದ್ರಾ ಜಲಾಶಯ, 4 ಜಿಲ್ಲೆಯ ರೈತರು ಇವತ್ತು ಎಷ್ಟು ನರಕ ಅನುಭವಿಸ್ತಿದ್ದಾರೆ ಅಂತಂದು ವಿಪಕ್ಷ ನಾಯಕರು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ದುರ್ದೈವದ ಸಂಗತಿ ಅಂತಾನೆ ಹೇಳ್ಬೋದು. ರೈತರಿಗೆ ಒಂದು ಯಾವ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆಯಪ್ಪ ಅಂತಂದ್ರೆ ಇವತ್ತು ಕೇಳೋರು ಯಾರು ಇಲ್ದಂಗಾಗಿದೆ. ಬಿಜೆಪಿ ಬಿಟ್ರೆ ಕಾಂಗ್ರೆಸ್ ಹೇಳ್ತಾರೆ, ಕಾಂಗ್ರೆಸ್ ಬಿಟ್ರೆ ಇವರು ಬಿಜೆಪಿ ಅವರು ಹೇಳ್ತಾರೆ. ಕಿಂಚಿತ್ತು ಕಾಳಜಿ ಇದ್ದಿದ್ರೆ ರೈತರ ಬಗ್ಗೆ ನೀವು ಆಲೋಚನೆಯನ್ನ ಮಾಡಿ ಒಳ್ಳೊಳ್ಳೆ ನಿರ್ಧಾರ ತಗೋಬೇಕಂತ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತೇವೆ.
ಈಗ ಈ ನಮ್ ಸರ್ಕಾರ ಈಗ DCM CM ಅವರು ತಮ್ಮ ಗದ್ದೆಗೆ ಗುದ್ದಾಟದಲ್ಲೇ ನಮ್ಮ ರೈತರದ್ದೆಲ್ಲ ಮರ್ತ್ಬಿಟ್ಟ ರೈತರನ್ನೆಲ್ಲ. ಅದಕ್ಕೆ ನಾವ್ ಇಷ್ಟು ಏನೇ ಒಂದ್ ಬೆಳೆ ಬೆಳೆದ್ರು ಅದನ್ನ ಹೋರಾಟ ಮೂಲಕನೇ ಪರಿಹಾರ ನಾವು ತಗೊಳ್ಬೇಕಾಗೈತೆ. ಈಗ ಈ ಹೋರಾಟ ಮೂಲಕನೇ ನಾವು ಪ್ರತಿಯೊಂದು ಬೆಳೆಗೂ ಹೋರಾಟದ ಮೂಲಕನೇ ನಾವು ಪರಿಹಾರ ಸಿಗ್ತದೆ ಅಂತ ಅನ್ನೋದಾದ್ರೆ ಈ ಸರ್ಕಾರಕ್ಕೆ ಉಳಿಗಾಲಿಲ್ಲ ಅಂತ ಈ ಸಮಯದಲ್ಲಿ ನಾನು ಹೇಳ್ತೇನೆ. ಈ ಕುರ್ಚಿ ಕಚ್ಚಾಟ ಸಲುವಾಗಿ ನಾನು ನೀನು ಅಂತೇಳಿ ಇವತ್ತು ಬಹಳಷ್ಟು ವಲಸೆ ಹೋಗ್ತಕ್ಕಂತ ಒಂದು MLA ಆಗಿದ್ದಾರೆ. ಈ ಕಾರಣಕ್ಕೆ ಇವತ್ತು ಎಲ್ಲಾ MLA ಇವತ್ತು ಆ ಕ್ಷೇತ್ರದೊಳಗೆ ಯಾರು ಇಲ್ಲ. ದೇಶದ ಹಕ್ಕು ಚಲಾವಣೆ ಮಾಡ್ತಕ್ಕಂತ ಇವತ್ತು ಮತದಾರರನ್ನು ಇವತ್ತು ಕಡೆಗಣಿಸುವಂತ ಪರಿಸ್ಥಿತಿ ಈ ಒಂದು ಸರ್ಕಾರ ಮಾಡ್ತಾ ಇರ್ತಕ್ಕಂತ ವಿಚಾರಗಳು ಹೇಳಕ್ಕೆ ಬಯಸ್ತದೆ. ಇದಿಷ್ಟು ಸ್ಥಳೀಯ ವಿಜಯನಗರ ಜಿಲ್ಲೆಯ ರೈತರು, ಬಿಜೆಪಿಯ ನಾಯಕರು ಮತ್ತು ಪ್ರಗತಿಪರ ಸಂಘಟನೆಯ ನಾಯಕರುಗಳು ಹೇಳ್ತಾ ಇರ್ತಕ್ಕಂಥ ಮಾತು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.